ಮೈಸೂರು ಶಿವಮೊಗ್ಗ ಹೆದ್ದಾರಿಯಲ್ಲಿನ ಬಸ್ ತಂಗುದಾಣವೊಂದು ಶಿಥಿಲಾವಸ್ಥೆ ತಲುಪಿದ್ದು ಬಳಕೆಗೆ ಬಾರದೆ ಸಾರ್ವಜನಿಕರ ಅವಗಾಹನೆಗೆ ಒಳಗಾಗಿದೆ. ಹೌದು, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆ.ಬೆಟ್ಟಳ್ಳಿ ಗ್ರಾಮದ ಗೇಟ್ ಬಳಿ ಇರುವ ಬಸ್ ತಂಗುದಾಣ ಶಿಥಿಲಾವಸ್ಥೆ ತಲುಪಿದೆ. ಇದು ಸಾರ್ವಜನಿಕರ ಬಳಕೆಗೆ ಬಾರದ ಕಾರಣ ಪ್ರಯಾಣಿಕರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ರಸ್ತೆಯಲ್ಲೇ ನಿಂತು ಬಸ್ ಹತ್ತಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಕೆ.ಬೆಟ್ಟಳ್ಳಿ ಗ್ರಾಮವು ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನವಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಸಮೀಪವೇ ಇರುವ ಬಸ್ ತಂಗುದಾಣ ಈಗ ಅನೈತಿಕ ತಾಣವಾಗಿ ಪರಿವರ್ತನೆಗೊಂಡಿದೆ. ತಂಗುದಾಣ 16 ವರ್ಷಗಳಿಂದ ಶಿಥಿಲಾವಸ್ಥೆಗೆ ತಲುಪಿದ್ದು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಮೂಗು ಮುಚ್ಚಿಕೊಂಡು ನಿಲ್ಲುವಂತಾಗಿದೆ. ಬಸ್ ತಂಗುದಾಣದ ಅವ್ಯವಸ್ಥೆ ಕುರಿತಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒ ಪೂರ್ಣಿಮಾ ಅವರ ಗಮನಕ್ಕೆ ತಂದರೂ ಕೂಡ ಅವರು ಸೂಕ್ತ ಕ್ರಮವಹಿಸಿ ತಂಗುದಾಣದ ಅವ್ಯವಸ್ಥೆ ಸರಿಪಡಿಸುವ ಗೋಜಿಗೆ ಹೋಗದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸಾರ್ವಜನಿಕರು ಪಿಡಿಒ ನಿರ್ಲಕ್ಷ್ಯತನದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತಂಗುದಾಣ ಶಿಥಿಲಾವಸ್ಥೆ ತಲುಪಿರುವ ಬಗ್ಗೆ ನಾವು ಸಾಕಷ್ಟು ಬಾರಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಸಂಬಂಧಪಟ್ಟ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಕಳೆದ 10 ವರ್ಷಗಳಿಂದಲೂ ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನ ತೋರುತ್ತಿದ್ದಾರೆ. ಇದರಿಂದಾಗಿ ನಿತ್ಯವೂ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಉಂಟಾಗಿದೆ ಎಂದು ಜನಪ್ರಗತಿ ಟಿವಿ ಜತೆಗೆ ಯುವ ಮುಖಂಡ ಬಿಕೆ ಹರಿಕುಮಾರ್ ಇತರರು ಅಳಲು ತೋಡಿಕೊಂಡರು. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒ ತಕ್ಷಣ ಎಚ್ಚೆತ್ತು ತಂಗುದಾಣದ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸದಿದ್ದರೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಪುರುಷೋತ್ತಮ್, ಮಹದೇವು, ಪಟೇಲ್, ಹನುಮಂತು, ರಾಜೇಶ್, ವಿನಯ್ ಒಂಬಾಳೆ, ಹೇಮಂತ್ ಇತರರು ಎಚ್ಚರಿಸಿದರು. ಅವ್ರು ಇದೆಲ್ಲಾನು ಗಣನೆಗೆ ತಗೊಂಡು ಮಾಡ್ಬೋದು, ಆದ್ರೆ ಅವ್ರು ಯಾವ್ದಕ್ಕೂ ಹೋಗ್ಕೊಡ್ತಾ ಇಲ್ಲ, ಯಾವ್ದಕ್ಕೂ ಕಿವಿ ಕೊಡ್ತಾ ಇಲ್ಲ. ಭಾರಿ ನಿರ್ಲಕ್ಷ್ಯದಿಂದ ಅವ್ರು ಕರ್ತವ್ಯ ನಿರ್ವಹಿಸ್ತಾರೆ. 10 ಗಂಟೆಗೆ ಕೆಲಸಕ್ಕೆ ನಿಯೋಜನೆ ಮಾಡಿರೋದು, ಇಲ್ಲಿ ಬರೋದವರು 11:30, 12 ಗಂಟೆ. ಕೇಳಿದ್ರೆ ಆ ಮೀಟಿಂಗ್ ಹೋಗಿದ್ದೋ ಈ ಮೀಟಿಂಗ್ ಹೋಗಿದ್ದೋ. ಫಸ್ಟ್ ಮುಂದಾಗಿ ಒಂದಿನ ಮುಂಚಿತವಾಗಿ ಅವ್ರಿಗೆ ನಮ್ಮ ಬಂದಿರುತ್ತೆ. ಅದನ್ನ ಅಲ್ಲಿ ಸಾರ್ವಜನಿಕರು ಒಂದು ಹೊರಗಡೆ ಒಂದು ಏನ್ ವ್ಯವಸ್ಥೆ ಆಗಿದೆ, ಅಲ್ಲಿ ವ್ಯವಸ್ಥೆ ಆಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ವಾಸನೆ ನಿಂತ್ಕೊಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ. ವಾಸನೆ ನಮ್ಗೆ ಸೇಫ್ಟಿ ಇರಬೇಕು. ಹೊಸದು ಬಸ್ ಸ್ಟ್ಯಾಂಡ್ ಕಟ್ಟಬೇಕು. ತುಂಬಾ ಸ್ಟೂಡೆಂಟ್ಸ್ಗೆ ತೊಂದರೆ ಆಗುತ್ತೆ ಇದೆಲ್ಲ ನಿಂತ್ಕೊಳ್ಳೋದಿಕ್ಕೆ, ಬೇರೆ ಕಡೆ ಎಲ್ಲ ನಿಂತ್ಕೊಳ್ಳೋದಿಕ್ಕೆ. ಬಸ್ ಸ್ಟ್ಯಾಂಡ್ ಇದ್ರೆ ಬೆಟರ್ ಅನ್ಸುತ್ತೆ. ಸೊ ಅದರಿಂದ ಬಸ್ ಸ್ಟ್ಯಾಂಡ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸರ್. ಕೆ.ಬೆಟ್ಟಳ್ಳಿ ಅಂತ ನನ್ನ ಹೆಸರು. ಈ ಒಂದು ಏನು ಕೇರ್ಪೇಟೆ ಮೈಸೂರು ರಸ್ತೆಯ ಮಧ್ಯದಲ್ಲಿರುವಂಥ ಕೆ.ಬೆಟ್ಟಳ್ಳಿ, ಇದು ಕೆ.ಬೆಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ಹೆಡ್ ಕ್ವಾರ್ಟರ್ ಗ್ರಾಮ. ಇದು ಈ ಗ್ರಾಮದಲ್ಲೇ ಈ ಮೂಲಭೂತ ಸೌಲಭ್ಯಗಳಿಗೆ ಮತ್ತು ಈ ರೀತಿ ಒಂದು ಶುಚಿತ್ವ ಇಲ್ಲದೆ ಇರುವಂಥ ವ್ಯವಸ್ಥೆಗಳಿಗೆ ಮೂಲ ಕಾರಣ ಆಗ್ತಾ ಇರೋದೇ ಈ ಒಂದು ಆಡಳಿತ ಮಂಡಳಿ ಮತ್ತು ಈ ಏನು ಅಡ್ಮಿನಿಸ್ಟ್ರೇಟಿವ್ ಇದ್ದಾರೆ. ಇಲ್ಲಿ ಬೆಳಗ್ಗೆ ಎದ್ರೆ ಬರೀ ಜಸ್ಟ್ ಫಾರ್ ಒಂದು 100 ಮೀಟರ್ ಅಂತರದಲ್ಲಿದ್ದಾರೆ. ಈ ಬೆಳಗ್ಗೆ ಎದ್ರೆ ಇಲ್ಲೇ ಬರಬೇಕು, ಇಲ್ಲೇ ಹೋಗಬೇಕು. ಇದನ್ನು ಯಾಕೆ ತಾತ್ಸಾರ ಮಾಡ್ತಾ ಇದ್ದಾರೆ? ಇಲ್ಲಿರುವಂಥ ಹೆಣ್ಮಕ್ಳುಗಳು, ಮಕ್ಕಳುಗಳು, ಶಾಲೆಗೆ ಹೋಗೋ ವಿದ್ಯಾರ್ಥಿಗಳು ಇಲ್ಲಿ ಆರೋಗ್ಯನ ಕೆಡಿಸ್ಕೊಂಡು ಅನಾರೋಗ್ಯದಿಂದ ತುತ್ತಾಗಬೇಕಾ? ಈ ಅನಾರೋಗ್ಯದಿಂದ ತುತ್ತಾಗಕ್ಕೆ ನೀವು ಹೊಣೆ ಹಾಕ್ತೀರಾ? ದಯಮಾಡಿ ನೀವು ನಿಮ್ಮ ಮೇಲಾಧಿಕಾರಿಗಳಿಗೆ ಹೇಳ್ತಿರೋ, ಇಲ್ಲ ಸಚಿವರಿಗೆ ಹೇಳ್ತಿರೋ, ಶಾಸಕರಿಗೆ ಹೇಳ್ತಿರೋ ಗೊತ್ತಿಲ್ಲ ನಮಗೆ. ದಯಮಾಡಿ ನಮಗೊಂದು ನಿಲ್ದಾಣವನ್ನು ಮಾಡಿಕೊಡೋಕ್ಕೆ ಗಮನ ಹರಿಸಿ ಅಂತ ನಾನು ಈ ಮುಖಾಂತರ ನಾನು ಸರ್, ಇದು ಸುಮಾರು ಶಿಥಿಲಾಗಿ ಈಗ ಇದು ಕಟ್ಟಡಾಗಿ 20 ವರ್ಷ ಮೇಲಾಗಿದೆ. ಕಟ್ಟಡಾಗಿ ಆದರೆ ಇದನ್ನ ಏನು ಮೇಲುಸ್ತುವಾರಿ ಗಮನ ಮಾಡ್ತಾ ಇಲ್ಲ. ಅದರಿಂದ ಈ ಥರವಾಗಿ ಇಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಇದನ್ನ 10 ವರ್ಷದಿಂದ ಅವರೇ ಇರೋದು. ಈಗ ಡೆವಲಪ್ಮೆಂಟ್ ಆಫೀಸರ್ 10 ವರ್ಷದಿಂದ ಅವರೇ ಇದ್ದಾರೆ. ಎಷ್ಟು ಅಭಿವೃದ್ಧಿ ಮಾಡ್ಬೋದಾಗಿತ್ತು ಡೆವಲಪ್ಮೆಂಟ್ ಆಫೀಸರು. ಇದ್ರ ಜೊತೆಗೆ ಕುಡಿಯುವ ನೀರು ತುಂಬ ಸಮಸ್ಯೆ ಇದೆ. ಯಾವ ಥರ ನೀರು ಅಂದರೆ ಕುಡಿಯೋಕ್ಕಲ್ಲ, ಕುಡಿಯೋ ನೀರಲ್ಲೇ ವಿಷಕಾರಿ ಅಂತ ವಸ್ತುಗಳು ಬರ್ತಾ ಇದೆ. ಇದಕ್ಕೆ ನಾವು ಆಲ್ರೆಡಿ 10 ಬಾರಿ ಹೇಳಿದ್ರು ಗಮನ ಹರಿಸ್ತಾ ಇಲ್ಲ. ಜಲಜೀವನ್ ಇಲ್ಲಿ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಸರ್. ದಯವಿಟ್ಟು ಮೀಡಿಯಾದವರು ನೀವು ಇದನ್ನ ಪ್ರಸಾರ ಮಾಡಿದ್ರೆ ನಮ್ಮ ಊರಿಗೆ ಒಂದು, ಈ ಗ್ರಾಮಕ್ಕೆ, ಈ ಬಸ್ ಸ್ಟ್ಯಾಂಡ್ಗೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಮನವಿ ಮಾಡ್ತೀನಿ. ಇನ್ನು ನಮ್ಮ ಗ್ರಾಮದ ಮುಖಂಡರುಗಳು ಊರಲ್ಲೆಲ್ಲ ಮಾಡಿದ್ದಾರೆ. ಅದ್ರ ಮುಖಾಂತರ ಯಾರಿಗೂ ಸಾರ್ವಜನಿಕರಿಗೆ ನೀರು ಒದಗಿಸ್ಕೊಳ್ತಾ ಇಲ್ಲ. ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಆಗ್ಬೋದು ಅಥವಾ ಏನಿದೆ ಇವತ್ತಿನ ಒಂದು ಅಡ್ಮಿನಿಸ್ಟ್ರೇಟರ್ ಇರ್ಬೋದು, ಅದನ್ನು ಅದೇನೋ ಸ್ವಲ್ಪ ಅದೇನೋ ಪ್ರಾಬ್ಲಮ್ ಆಗಿ ಅದು ಹಾಗೆ ನಿಂತಿದೆ. ಅದನ್ನು ಕಾರ್ಯರೂಪಕ್ಕೆ ಮತ್ತೆ ತಂದಿಲ್ಲ. ಅದನ್ನು ಮತ್ತೆ ಏನು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರು ಇದ್ದಾರೆ PDO ಅಂತ, ಅವರು ಇದನ್ನು ಗಣನೆಗೆ ತಗೊಂಡು ಮತ್ತು ಕುಡಿಯೋ ನೀರಿನ ಸೌಲಭ್ಯದ ವಿಚಾರವಾಗಿ ಫಸ್ಟು ಅದು ಮೂಲಭೂತ ಸೌಕರ್ಯಗಳ ಬಗ್ಗೆ ತಲೆಗೆಡಿಸ್ಕೊಂಡು
ಮಾತ್ರ ರಸ್ತೆ ಕಾಮಗಾರಿ ಒದ್ದೇ ಇರ್ತದೆ. ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಒದಗಿಸ್ಬೇಕು. ಈಗ ನೋಡಿದ್ರಲ್ಲ ಬಸ್ ಸ್ಟ್ಯಾಂಡ್ ನೀವೇ ಯಾವ ರೀತಿ ಯಾವ ರೀತಿ ಇಷ್ಟು ಇದಾಗಿ ಮೋರಿ ನೀರು ಹೋಗೋಕ್ಕೆ ಏನಂದಿದ್ದಾರೆ ಪಿ ಡಿ ಒಗಳು ಗಮನಕ್ಕೆ ತಂದಕ್ಕೆ? ಅವ್ರು ಕರೆಕ್ಟಾಗಿ ಸಮಯಕ್ಕೆ ಬರಲ್ಲ. ಅವ್ರ ಕೆಲಸ ಸಮಯ ಕರೆಕ್ಟಾಗಿ 10 ಗಂಟೆ ಬರೋದಕ್ಕೆ 12 ಗಂಟೆ ಬರ್ತಾರೆ. ಕೇಳಿದ್ರೆ ನಾವು ಆ ಮೀಟಿಂಗ್ ಹೋಗಿದ್ದು ಈ ಬಗ್ಗೆ ಅರ್ಜಿ ಏನಾದರೂ ಕೊಟ್ಟಿದ್ದೀರಾ? ಅರ್ಜಿನೂ ಕೊಟ್ಟಿದ್ದೀವಿ, ಶಾಸಕರು ತಿಳಿಸಿದ್ದೀವಿ. ಅವರು ವಾರನೂ ಮಾಡಿದ್ದಾರೆ ಶಾಸಕರು. ಆದ್ರೂ ಅಮ್ಮ ಅದನ್ನೇ ಮಾಡ್ತಾ ಇದ್ದಾರೆ. ನಾವು ಹೋದಾಗ ಒಂದು ಸಲ ಪಿಡಿಒ ಸಿಗಲ್ಲ. ಸಾರ್ವಜನಿಕರನ್ನ ಕೂತ್ಕೊಂಡು ಮಾತಾಡೋಂಥ ಸೌಜನ್ಯತೆ ಇಲ್ಲ ಅವ್ರಿಗೆ. ವರ್ಗಾವಣೆಗೆ ಏನಾರ ನಾವು ಹೇಳಿದೀವಿ, ಅದನ್ನು ಹೇಳಿದೀವಿ. ವರ್ಗಾವಣೆ ಮಾಡಿ ಬೇರೆ ಯಾರಾದರೂ ಒಳ್ಳೆ ಉನ್ನತ ಅಧಿಕಾರಿಗಳನ್ನ ನಮಗೆ ಕೊಡಿ ಅಂತಲೂ ಹೇಳಿದ್ದೀವಿ. ಅವ್ರು ಹೇಳ್ತೀವಿ ಅಂತ ಹೇಳಿದರೆ ಇವ್ರಿಗೇನೆ ಈಗ ಒಬ್ಬ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅಂದರೆ ಒಬ್ಬ ಶಾಸಕರು ಇರುವಂಥ ಒಂದು ಪವರ್ ಇರುತ್ತೆ. ಅವರು ಎಷ್ಟು ಅಭಿವೃದ್ಧಿ ಮಾಡ್ಬೋದು. ಒಂದು ಮುಖ್ಯವಾಗಿ ನೋಡಿ, ಇಲ್ಲೇ ಹೆಬ್ಬಾಗ್ಲಿದೆ, ಹೆಬ್ಬಾಗ್ಲು ಮುಂದೆನೇ ಪಂಚಾಯತಿ ಇದೆ, ಪಂಚಾಯತಿ ಮಧ್ಯದಲ್ಲಿ ಬಸ್ ನಿಲ್ದಾಣ ಇದೆ. ಇದನ್ನು ಯಾವ ರೀತಿ ಒಂದು ಅಭಿವೃದ್ಧಿ ಮಾಡ್ಬೋದು ಅವ್ರು ಇದಕ್ಕೇನೆ ಬಿಡ್ತೀವಿ ನಾವು. ಇದನ್ನು ಮುಂದೆ ಯಾವ ರೀತಿ ನೀವು ನಿಮ್ಮ ಮಾಧ್ಯಮ ಮುಖಾಂತರ ಇದನ್ನು ತಿಳಿಸಿ ಮೇಲಧಿಕಾರಿಗಳಿಗೆ ತಿಳಿಸಿ ಇದನ್ನು ಯಾವ ರೀತಿ ಕೈಗೊಳ್ಳೋದು ಬಿಡ್ತೀವಿ. ಸಹಕರಿಸಿ ಎಲ್ಲರಿಗೂ ಧನ್ಯವಾದಗಳು.